ಕ್ಷುಲ್ಲಕ ಕಾರಣಕ್ಕೆ ನಡು ರಸ್ತೆಯಲ್ಲೇ ಹೊಡೆದಾಟ, ಕೈಕೊಟ್ಟ ಕರೆಂಟ್, ರೋಗಿಗಳು ಪರದಾಟ. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೋಟಿ ವಂಚನೆ ಆರೋಪಿ ಐಶ್ವರ್ಯ ಗೌಡ ಐಟಿ ಇಲಾಖೆ ವಿಚಾರಣೆ ಎದುರಿಸುತ್ತಿದ್ದಾರೆ. ಪೊಲೀಸರ ತನಿಖೆ ವೇಳೆ ಐಶ್ವರ್ಯ ಬ್ಯಾಂಕ್ ಖಾತೆಗಳಿಂದ ವಿವಿಧ ಅಕೌಂಟ್ಗಳಿಗೆ ಕೋಟಿ ಹಣ ವರ್ಗಾವಣೆಯಾಗಿತ್ತು. ಈ ಹಿನ್ನೆಲೆ ಐಟಿ ಇಲಾಖೆ ಐಶ್ವರ್ಯಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು. ವಿಚಾರಣೆ ನಂತರ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವ ಐಶ್ವರ್ಯ, ನಿನ್ನೆ ರಾತ್ರಿ 9 ಗಂಟೆಯವರೆಗೆ ಐಟಿ ಇಲಾಖೆ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಅಧಿಕಾರಿಗಳು ಕೇಳಿದ್ದಾರೆ. ನನ್ನ ಆಡಿಟರ್ಸ್ ದಾಖಲೆಗಳನ್ನು ಕೊಟ್ಟಿದ್ದಾರೆ ಎಂದು ಹೇಳಿದ್ರು. ಯಾವ ಅಧಿಕಾರಿಯ ಜೊತೆಯೂ ನಾನು ಗೋವಾ ಟ್ರಿಪ್ ಹೋಗಿಲ್ಲ. ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಂಡು ಸಿಡಿಆರ್ ಪಡೆದುಕೊಂಡಿಲ್ಲ. ಒಂದು ವೇಳೆ ನಾನು ಗೋವಾಗೆ ಹೋಗಿದ್ದೀನಿ ಅನ್ನೋ ದಾಖಲೆಗಳು ಇದ್ರೆ ಕೊಡಲಿ ಎಂದು ಸವಾಲು ಹಾಕಿದ್ದಾರೆ. ತನಿಖಾ ಅಧಿಕಾರಿ ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ತನಿಖೆ ಹೊರತುಪಡಿಸಿ ನನ್ನ ಪರ್ಸನಲ್ ವಿಚಾರದ ಬಗ್ಗೆ ಎಲ್ಲರ ಬಳಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ನನಗೆ ಆಗುತ್ತಿರೋ ಅನ್ಯಾಯವನ್ನ ಕಾನೂನಿನ ಮೂಲಕ ಬಗೆಹರಿಸಿಕೊಳ್ಳುವ ಕೆಲಸ ಮಾಡುತ್ತೇನೆ ಎಂದು ಐಶ್ವರ್ಯ ಹೇಳಿದ್ದಾರೆ. ಈಗ ಆ್ಯಕ್ಚುಲಿ ಅವರು ತನಿಖೆ ಮಾಡಬೇಕಾದ್ರೆ ನಮಗೆ ತುಂಬಾ ಟಾರ್ಚರ್ ಮಾಡಿದ್ದಾರೆ. ನನ್ನ ತನಿಖೆ ಮಾಡ್ತಿರೋ ಆಫೀಸರ್ ಆಗಿ ನನ್ನ ಫೋನಲ್ಲಿ ಇವರು ಹೇಳ್ತಿದಾರಲ್ಲ ಇದಿದೆ ಅಂತ ಅದೆಲ್ಲನೂ ತೆಗೆದುಬಿಟ್ಟು ಅವ್ರು ಏನು ಮಾಡಬೇಕು ಇವಾಗ? ಈಗ ನಾನು ತನಿಖೆ ಮಾಡಿ ಏನೇನು ಸಿಗುತ್ತೆ ಅದನ್ನೆಲ್ಲ ನಾವು ರಿಪೋರ್ಟ್ ಮಾಡ್ಬೇಕು ತಾನೆ, ಅದೆಲ್ಲ ರಿಪೋರ್ಟ್ಗೆ ಹಾಕ್ಬೇಕು ತಾನೆ ಅವರು. ಅದು ಬಿಟ್ಬಿಟ್ಟು ಇವ್ರು ಯಾಕೆ ಪರ್ಸ್ನಲಾಗಿ ಅದನ್ನ ಟಾರ್ಗೆಟ್ ಮಾಡ್ಕೊಂಡು ಯಾಕೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ? ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯ ಅಡಿ ಬರುವ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಪವರ್ ಕಟ್ ಆಗಿದ್ದು ರೋಗಿಗಳು ಪರದಾಡಿದ ಘಟನೆ ನಡೆದಿದೆ. ಅಪಘಾತದಲ್ಲಿ ಗಾಯಗೊಂಡು ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ರೋಗಿಯೊಬ್ಬರು ಚಿಕಿತ್ಸೆಗೆಂದು ಟ್ರಾಮಾ ಕೇರ್ಗೆ ಬಂದಿದ್ರು. ಈ ವೇಳೆ ರೋಗಿಯನ್ನ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ವಿದ್ಯುತ್ ಇಲ್ಲದೆ ಇದ್ದಿದ್ರಿಂದ ಬೇಗ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಈ ವೇಳೆ ವೈದ್ಯರು ಅನಿವಾರ್ಯವಾಗಿ ಮೊಬೈಲ್ ಟಾರ್ಚ್ ಆನ್ ಮಾಡಿ ರೋಗಿಗಳನ್ನ ನೋಡುತ್ತಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಅತ್ಯಾಧುನಿಕ ಸೌಲಭ್ಯ ಹೊಂದಿರೋ ಟ್ರಾಮಾ ಕೇರ್ ಸೆಂಟರ್ನಲ್ಲಿನ ವಿದ್ಯುತ್ ಸಮಸ್ಯೆ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಸಚಿವಾಲಯದಿಂದಲೂ ಘಟನೆ ಬಗ್ಗೆ ವರದಿ ಸಲ್ಲಿಸುವಂತೆ ಟ್ರಾಮಾ ಕೇರ್ ಸೆಂಟರ್ ಸೂಪರಿಂಟೆಂಡೆಂಟ್ಗೆ ಸೂಚನೆ ನೀಡಲಾಗಿದೆ. ಬೇಸಿಗೆಯ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಅಭಾವ ಶುರುವಾಗಿದೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅರ್ಕಾವತಿ ನದಿ ರಸ್ತೆಯಲ್ಲಿ ಕುಡಿಯೋದಕ್ಕೆ ಕಾವೇರಿ ನೀರು ಸಿಗದೆ ಏರಿಯಾದ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ವಾಟರ್ ಬಿಲ್ ಕಟ್ಟಿದ್ರೂ ನೀರು ಸಿಗ್ತಿಲ್ಲ ಅಂತ ಖಾಲಿ ಕೊಡ ಹಿಡಿದು ಏರಿಯಾದ ಮಹಿಳೆಯರು ಜಲಮಂಡಳಿಯ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಬೆಳಗ್ಗೆ ಸಂಜೆ ಸಮಯದಲ್ಲಿ ಕೇವಲ 1 ಗಂಟೆ ಮಾತ್ರ ನೀರನ್ನ ಬಿಡಲಾಗ್ತಿದೆ. 1 ಗಂಟೆಯಲ್ಲಿ ನೀರು ಸಂಗ್ರಹಿಸಿಟ್ಟುಕೊಳ್ಳಲು ಆಗ್ತಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲ ಬಾಡಿಗೆದಾರರು ನೀರು ಸಿಗದ ಹಿನ್ನೆಲೆ ಮನೆಗಳನ್ನ ಖಾಲಿ ಮಾಡಿಕೊಂಡು ಹೋಗ್ತೀವಿ ಅಂತ ಮಾಲೀಕರಿಗೆ ಹೇಳ್ತಿದ್ದಾರೆ. ಬಾಡಿಗೆದಾರರನ್ನ ಉಳಿಸಿಕೊಳ್ಳಲು ಕೆಲ ಮಾಲೀಕರು ಟ್ಯಾಂಕರ್ಗಳ ಮೂಲಕ ನೀರು ಖರೀದಿಸುತ್ತಿದ್ದಾರೆ. ಇದರ ಜೊತೆಗೆ ಸಿಲಿಕಾನ್ ಸಿಟಿಯ ಕೆಲ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೂ ಬಿಗಿ ಬಿದ್ದಿದ್ದು ಜನರಲ್ಲಿ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ನೋಡಿ, ನಾವು ಅರ್ಕಾವತಿ ನದಿ ರೋಡಿಗೆ ಮಾತ್ರ ನೀರು ಬಿಡಲ್ಲ ಸರಿಯಾಗಿ. ನಮಗೆ ಬಿಡ್ತಾ ಇದ್ದಿದ್ದು 7:15 ಬಿಡ್ತಾ ಇದ್ದಿದ್ದು, ಈಗ 8:45 ನೀರು ಬಿಡ್ತಿಲ್ಲ. ನೀರಿನ ಸಮಸ್ಯೆ ಆಗ್ತಾ ಇದೆ. 9 ಗಂಟೆಗೆ ನಿಲ್ಲಿಸ್ಬಿಡ್ತಾರೆ ನೀರನ್ನ. ತುಂಬ ಸಣ್ಣ ಬರ್ತಾ ಇದೆ ನೀರು. ನಮಗೆ ಬಾಡಿಗೆದಾರರಿಗೆ ನೀರು ಕೊಡೋದಕ್ಕೆ ಅವಕಾಶ ಇಲ್ಲ. ಟ್ಯಾಂಕಿಯಿಂದ ನೀರು ಓಡಿಸೋಕ್ಕೆ ನಮ್ಮ ಕೈಲಿ ದುಡ್ಡಿಲ್ಲ. ನಾವು ವರ್ಷಕ್ಕೊಂದ್ಸಲಿ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ತೀವಿ, ಓಟ್ ಹಾಕ್ತೀವಿ. ಇವ್ರಿಗೆ ಏನೇನು ಸೌಲಭ್ಯ, ನಮ್ಮಿಂದ ಏನೇನು ಸೌಲಭ್ಯ ಬರಬೇಕು ಅವ್ರಿಗೆ ಗೌರ್ಮೆಂಟಿಗೆ ಸಲ್ಲುತ್ತೆ. ನಮಗೆ ನೀರಿನ ಅವಶ್ಯಕತೆ ಇದೆ, ರೋಡ್ನ ಅವಶ್ಯಕತೆ ಇದೆ, ಎಲ್ಲ ಸರಿ ಮಾಡಿಕೊಡ್ಬೇಕು ನಮಗೆ. ಪಂಜಾಬ್ನ ಪಟಿಯಾಲ ಬಳಿ ಶನಿವಾರ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನವದೆಹಲಿಯ ಕನೋಲಿ ಬಾರ್ಡರ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಶಾಂತಕುಮಾರ್ ತೆರಳುತ್ತಾ ಇದ್ರು. ಈ ವೇಳೆ ಕಾರು ಡಿವೈಡರ್ಗೆ ಡಿಕ್ಕಿಯಾಗಿತ್ತು. ಡಿಕ್ಕಿಯಾದ ರಭಸಕ್ಕೆ ಶಾಂತಕುಮಾರ್ ಅವರ ಬೆನ್ನು ಮೂಳೆಗೆ ಗಂಭೀರ ಗಾಯವಾಗಿದೆ. ಹೆಚ್ಚಿನ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಅಧಿಕಾರಿಗಳು ಏರ್ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿಗೆ ಶಾಂತಕುಮಾರ್ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ 15 ದಿನಗಳಲ್ಲಿ 2 ಎಟಿಎಂ ಮಷಿನ್ಗಳು ಕಳ್ಳತನವಾಗಿದ್ದು ಕಾನೂನು ಸುವ್ಯವಸ್ಥೆಯನ್ನು ಪ್ರಶ್ನಿಸುವಂತಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಗ್ರಾಮದಲ್ಲಿ ತಡರಾತ್ರಿ ಖತರ್ನಾಕ್ ಕಳ್ಳರು ಎಟಿಎಂ ಮಷಿನ್ ಅನ್ನೇ ಕದ್ದೊಯ್ದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರ ಬೆಂಗಳೂರು-ಮಂಗಳೂರು ರಸ್ತೆಯ ಪಕ್ಕದಲ್ಲೇ ಇಂಡಿಯನ್ ಬ್ಯಾಂಕ್ನ ಎಟಿಎಂ ಕೇಂದ್ರ ಇದ್ದು ಮಷಿನ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನು ಕಳ್ಳರು ದೋಚಿದ್ದಾರೆ. ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು, ಶ್ವಾನದಳ, ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಜನವರಿ 29ರಂದು ಹಾಸನದ ಹನುಮಂತಪುರದಲ್ಲಿ ದುಷ್ಕರ್ಮಿಗಳು ಎಟಿಎಂ ಮಷಿನ್ ದೋಚಿದ್ರು. ಘಟನೆ ನಡೆದು 15 ದಿನಗಳಾದರೂ ಚೋರರು ಪೊಲೀಸರ ಕೈಗೆ ಸಿಕ್ಕಿಲ್ಲ.
ಸನ್ನಡತೆ ತೋರಿದ ಕೈದಿಗಳು ಸೇರಿ ಶಿಕ್ಷೆ ಪೂರ್ಣಗೊಳಿಸಿದ 7 ಜನ ಕೈದಿಗಳನ್ನ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆ ಮಾಡಲಾಗಿದೆ. ಕಾರಾಗೃಹದ ಮುಖ್ಯ ಅಧೀಕ್ಷಕಿ ಅನಿತಾ ಅವರು ಕೈದಿಗಳಿಗೆ ಪ್ರಮಾಣ ಪತ್ರ ಹಾಗೂ ಹೂ ಕೊಟ್ಟು ಬೀಳ್ಕೊಟ್ರು. 13 ವರ್ಷ 8 ತಿಂಗಳು ಶಿಕ್ಷೆ ಪೂರ್ಣಗೊಳಿಸಿ ಸನ್ನಡತೆ ತೋರಿದ ರಾಯಚೂರು ಜಿಲ್ಲೆಯ ಶಿವಪ್ಪ ಹುಸೇನಪ್ಪ ಚಲುವಾದಿ ಮಹಾರಾಷ್ಟ್ರದ ಪಂಡ್ರಾಪುರ ತಾಲೂಕಿನ ಮಾಣಿಕ್ಯ ಪವಾರ್ ಜೈಲಿಂದ ಬಿಡುಗಡೆಗೊಂಡ್ರು. ಹಾಗೆ 14 ವರ್ಷ ಜೈಲು ಶಿಕ್ಷೆ ಪೂರ್ಣಗೊಳಿಸಿದ ಸೇಡಂ ತಾಲೂಕಿನ ಶಿವರಾಜ್ ಮಾಣಿಕಪ್ಪ, ಆನಂದ್ ಅಂಜಲಪ್ಪ ದಮರಿಗಿಡ್ಡ, ಬೀದರ್ ಜಿಲ್ಲೆಯ ಆನಂದ್, ಚಿತ್ತಾಪುರ ತಾಲೂಕಿನ ಸಂಗಪ್ಪ ಬಸಪಟ್ಟಣ ಎಂಬುವರನ್ನ ಬಿಡುಗಡೆ ಮಾಡಲಾಯಿತು. ಕೊಪ್ಪಳ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 9 ಪ್ರಕರಣದಲ್ಲಿ ನಗದು ಸೇರಿ ಸುಮಾರು 31 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು 115 ಮೊಬೈಲ್ ಪತ್ತೆ ಮಾಡಲಾಗಿದೆ. ಗಂಗಾವತಿ ನಗರದ ಗಂಗಾವತಿ ಗ್ರಾಮೀಣ ಹಾಗೂ ಕುಷ್ಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಮಾಡಿ ಆರೋಪಿತರನ್ನ ಬಂಧಿಸಲಾಗಿದೆ ಅಂತ ಕೊಪ್ಪಳದ ಎಸ್ಪಿ ಡಾಕ್ಟರ್ ರಾಲ್ ಎಲ್ ಅರಸಿದ್ದಿ ತಿಳಿಸಿದ್ದಾರೆ.